ಸೊ ಗೈಸ್ ಫೈನಲಿ ಕಟ್ಟಿಗೆಲ್ಲ ಬಂದು ಗೈಸ್ ಇದು ಕಂಪ್ಲೀಟ್ 100 rupeesಗೆ 20 ಬರುತ್ತೆ. ಹೇ ಗೈಸ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಈವ್ನಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಯಾಕಂತಂದ್ರೆ ಸೊ ವರ್ಕಿಂದ ಬಂದು ಸೊ ಟಯರ್ಡ್ ಆಗ್ತೀವಲ್ಲ. ಸೊ ಇವತ್ತು ನಾನು ಈ ಬ್ಲಾಗಲ್ಲಿ ಏನು ತೋರಿಸ್ಬೇಕು ಅಂತಂದರೆ ಗೈಸ್, ನಮ್ಮ ಮನೆಯಲ್ಲಿ ಸೊ ಗ್ಯಾಸ್ ಇಲ್ಲಾರ್ದ ಟೈಮಲ್ಲಿ ಆ್ಯಂಡ್ ಹೊರಗಡೆ ಯಾವಾಗಾದರೂ ಗೆಸ್ಟ್ ಬಂದರೂ ಹೊರಗಡೆ ಅಡುಗೆ ಮಾಡಬೇಕು ಅಂತಾದರೆ ಸೊ ಕಟ್ಟಿಗೆ ಅವೆಲ್ಲ ಬೇಕಾಗ್ತಾವಲ್ಲ ಗೈಸ್. ಸೊ ಕಟ್ಟಿಗೆ ತರೋದು ನಾವು ಹ್ಯಾಕೆ ತರ್ತೀವಿ, ಎಲ್ಲಿಂದ ತರ್ತೀವಿ ಅಂತ ನಾನು ನಿಮಗೆ ಶೋ ಮಾಡ್ತೀನಿ ಗೈಸ್. ವಿಡಿಯೋ ಎಂಡ್ ತನಕ ನೋಡಿ, ಇಂಟ್ರೆಸ್ಟಿಂಗ್ ಇರುತ್ತೆ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್ ಗೈಸ್. ಆ್ಯಂಡ್ ಫೈನಲಿ ಈಗ ನಾನು ಬೈಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಬೈಕಲ್ಲಿ ಇಲ್ಲೆಲ್ಲ ಕಟ್ಟಿಗೆ ಸ್ಟಿಕ್ಸ್ ಎಲ್ಲ ಹಾಕ್ಕೊಂಡು ಬರ್ತೀನಿ ಗೈಸ್. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಗೈಸ್ ಫೈನಲಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಸೊ ಇದೇ ಗೈಸ್ ಆ ಲೊಕೇಶನ್. ಈ ಮನೆಯಲ್ಲಿ ಅಂದರೆ ಈ ರೂಮಲ್ಲಿ ಕಟ್ಟಿಗೆ ಇರ್ತವೆ. ಸೊ ಅವರು ತೊಗೊಂಡು ಬಂದು ಇಲ್ಲಿ ಕೊಡ್ತಾರೆ ಗೈಸ್. 100 rupees ಈಗ ತಾನೇ ಕ್ಯಾಶ್ ಕೊಟ್ಟಿದ್ದೀನಿ. ಸೊ ಅವ್ರು ಬಂದಾದ್ಮೇಲೆ ಅವ್ರು ಈಗ ತಾನೇ ಲೈಟ್ ಹಾಕಿದ್ರು ಗೈಸ್. ಆ್ಯಂಡ್ ಇವಾಗ ಹೋಗಿ ಕಟ್ಟಿಗೆ ಎಲ್ಲ ತರ್ತಾರೆ. ಸೊ ಇದು ನಮ್ಮ ಬೈಕ್ ಗೈಸ್. ಸೊ ಇದರಲ್ಲೇ ಕಟ್ಟಿಗೆ ಎಲ್ಲ ಕಂಪ್ಲೀಟ್ ಇಲ್ಲಿಂದ ಇಲ್ಲಿ ತನಕ ಹಾಕ್ಕೋತೀವಿ. ಆ್ಯಂಡ್ ಇವಾಗ ಅಲ್ಲಿ ನೋಡಿ ಗೈಸ್, ಮನೆಯಲ್ಲಿ ಕಟ್ಟಿಗೆ ಎಲ್ಲ ಇದ್ದಾವೆ. ಸೊ ಕಟ್ಟಿಗೆ ತೊಗೊಂಡು ಬಂದು ಈಗ ಮನೆಗೆ ಹೋಗ್ತೀವಿ ಗೈಸ್. ಕೀಪ್ ಸಪೋರ್ಟಿಂಗ್. ಸೊ ಗೈಸ್ ಫೈನಲಿ ಕಟ್ಟಿಗೆ ಎಲ್ಲ ಬಂದಿದ್ವು. ಆ್ಯಂಡ್ ನೋಡೋಣ ಆಂಟಿ. ಹಾಂ. ಸೊ ಗೈಸ್ ಫೈನಲಿ ಇಷ್ಟು ಸ್ಟಿಕ್ ಕಟ್ಟಿಗೆ ಅಂತೂ ಬಂದ್ವಿ. ಕಿತ್ನೆ ಆಂಟಿ? कितना है? 20 है. 100 को 20 है. ओके फाइनली स्टिक्स ಎಲ್ಲ ಬಂದವು. ट्वेल्व 13 14 ಸೊ ಗೈಸ್ ಫೈನಲಿ ಕಟ್ಟಿಗೆ ಎಲ್ಲ ಬಂದು ಗೈಸ್ ಇದು ಕಂಪ್ಲೀಟ್ 100 rupeesಗೆ 20 ಬರುತ್ತೆ. ಸೊ ಈ ಥರದ್ದು ಒಂದು ಸೊ ಈ ಥರ ಒಂದು ಕ್ವಾಂಟಿಟಿಯಲ್ಲಿ 3 ಇರ್ತವೆ ಗೈಸ್. ಸೊ ಈ ಥರ ಕಂಪ್ಲೀಟ್ 4 ಇರ್ತವೆ. ಸೊ 100 rupeesಗೆ 20 ಕೊಡ್ತಾರೆ ಗೈಸ್. ಇವೆಲ್ಲ 20 ಕೊಡ್ತಾರೆ. 100 rupeesಗೆ 20. ಇಲ್ಲಿ ನೋಡಿ 100 rupeesಗೆ ಎಷ್ಟು 20 ಬಂದವು. ಸೊ ಈಗ ಮನೆಗೆ ಹೋಗ್ತೀನಿ ಗೈಸ್. ಆ್ಯಂಡ್ ಮನೆಯಲ್ಲಿ ಹೊರಗಡೆ ಮಾಡ್ತಿದ್ದಾರೆ ಅಡುಗೆ. ಸೊ ಅಡುಗೆ ಎಲ್ಲ ಹೊರಗಡೆ ಮಾಡ್ತಿದ್ದಾರೆ ಗೈಸ್. ಸೊ ಹೋಗೋಣ, ಕೀಪ್ ಸಪೋರ್ಟಿಂಗ್. ರಿಟರ್ನ್ ಮನೆಗೆ ಬಂದಿದ್ದೀನಿ ಆ್ಯಂಡ್ ಸ್ಟಿಕ್ಸ್ನು ತಂದಿದ್ದೀನಿ. ಸೊ ಇವೆಲ್ಲ ಮನೆಗೆ ಹೋಗ್ಬೇಕು ಗೈಸ್. ಆ್ಯಂಡ್ ಇವಾಗ
ಸೊ ಗೈಸ್ ಫೈನಲಿ ಎಲ್ಲ ಸ್ಟಿಕ್ಸ್ ಎಲ್ಲ ಕಟ್ಟಿಗೆ ಎಲ್ಲ ತಂದಿದ್ದೀನಿ. ಜಸ್ಟ್ 100 rupeesಗೆ ಇಷ್ಟೇ ಗೈಸ್. ಇಲ್ಲಿ ನೋಡಿ ಇವು 20 ಇದಾವಂತೆ, ನೋಡೋಕ್ಕೆ 20 ಕಾಣಲ್ಲ, ಬಟ್ ಎಣಿಸಿದ್ರೆ 20ನೇ ಬರ್ತವೆ. ಸೊ ಇವತ್ತು ಫೈನಲಿ ಸ್ಟಿಕ್ಸ್ ಹೆಂಗೆ ತರಬೇಕು ಅಂತ ನಾನು ನಿಮ್ಗೇನು ಶೋ ಮಾಡಿದ್ದೀನಿ. ದಿಸ್ ಇಸ್ ರಿಯಾಲಿಟಿ. ಸೊ ನಾನೇನು ಕ್ಲೋಸ್ ಮಾಡ್ತಾ ಇಲ್ಲ, ಸೊ ಎಲ್ಲಾನು ಶೋ ಮಾಡ್ತಾ ಇದ್ದೀನಿ ಗೈಸ್. ಯಾಕಂತಂದ್ರೆ ಐ ನೀಡ್ ಟು ಶೋ ಮೈ ಎವ್ರಿ ರಿಯಲ್ ಥಿಂಗ್ಸ್. ಸೊ ಹಾಗಾಗಿ ಇವಾಗ ಮನೇಲಿ ಬಂದಿದ ತಕ್ಷಣ ನಮ್ಮ ತಂಗಿ ನೋಡ್ರಿ ಗೈಸ್, ಟಿವಿ ನೋಡ್ತಾ ಕೂತಿದ್ದಾಳೆ. ಆ್ಯಂಡ್ ಇವಾಗ ನಾವು ಸ್ವಲ್ಪ ಮತ್ತೆ 7 ಆಗ್ತಾ ಇದೆ ಗೈಸ್, 7:10 ಆಗ್ತಾ ಇದೆ. ಸೊ ನಾನು ಸ್ವಲ್ಪ ಹೊತ್ತು ಫೋನ್ ನೋಡ್ಬೇಕಲ್ಲ ಗೈಸ್. ಸೊ ನಾನು ಮಾರ್ನಿಂಗಿಂದ ಈವ್ನಿಂಗ್ 5 o'clock ತನಕ ಸ್ಟೋರಲ್ಲೇ ಇರ್ತೀನಿ. ಸೊ ಹಾಗಾಗಿ ಮತ್ತೆ ನಾನು ಫೋನೇ ಮುಟ್ಟಲ್ಲ. ಸೊ ಅರ್ಲಿ ಮಾರ್ನಿಂಗ್ 6 ಇಂದ ಇರ್ತೀನಲ್ಲ, ಸೊ ಮೊಬೈಲ್ ಅನ್ನೋದು ಮುಟ್ಟಲ್ಲ ಗೈಸ್. ಸೊ ಇವಾಗ ಮನೆಗೆ ಬಂದು ಬ್ಲಾಗ್ ಮಾಡಿಬೇಕು, ಮತ್ತೆ ಬ್ಲಾಗ್ ಮಾಡಿದ್ದು ವಿಡಿಯೋ ಶೇರ್ ಮಾಡಿಕೊಂಡು ಮತ್ತೆ ವಿಡಿಯೋ ಎಡಿಟ್ ಮಾಡಬೇಕು. ಸೊ ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿದ್ರೆ, ಸೊ ಈವ್ನಿಂಗ್ ಟೈಮಲ್ಲಿ ಸ್ವಲ್ಪ ಹೊತ್ತು ಫೋನ್ ನೋಡಿ, ಅದಾದಮೇಲೆ ಮತ್ತೆ ಬ್ಲಾಗ್ ಎಡಿಟ್ ಮಾಡಿ ಮತ್ತೆ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಪ್ರಿಪ್ರೇಷನ್ ಹಿಡ್ಕೋಬೇಕು ಗೈಸ್. ಯಾಕಂತಂದ್ರೆ ಅರ್ಲಿ ಮಾರ್ನಿಂಗ್ ಮತ್ತೆ 8 o'clock ನಾವು ಬ್ಲಾಗ್ ಅಪ್ಲೋಡ್ ಮಾಡಬೇಕಲ್ವ. ಸೊ ಹಾಗಾಗಿ ಸೊ ಇವಾಗ ಫೈನಲಿ ಇಲ್ಲಿ ನೋಡಿ ಎಲ್ಲ ಕಂಪ್ಲೀಟ್ ಹೊರಗಡೆ ಸುಮ್ಮನೆ ಜಸ್ಟ್, ಯಾಕಂತಂದ್ರೆ ಮನೆಯಲ್ಲಿ ಸ್ವಲ್ಪ ಕಿಚನ್ ಒಳಗಿರುತ್ತೆ ಒಳಗೆ, ಸೊ ಹೀಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಂತ ನಾವು ಹೊರಗಡೆ ಇಟ್ಟಿದ್ವಿ. ಸೊ ಹೊರಗಡೆ ಮಾಡಿದ್ವಿ ಗೈಸ್. ಇವಾಗ ನಮ್ಮ ಸಿಸ್ಟರ್ ಮಾಡ್ತಿದ್ದಾರೆ ಆಮ್ಲೆಟ್ ಕರ್ರಿ ಅಂತ ಗೈಸ್. ಫಸ್ಟ್ ಟೈಮ್ ಅಲ್ಲ ಆಮ್ಲೆಟ್ ಕರ್ರಿ ಮಾಡ್ತಾ ಇದ್ದಾರೆ. ಸೊ ಗೈಸ್ ಇದು ಇವತ್ತಿನ ಡೇ, ಆ್ಯಂಡ್ ದಿ ಡೇ ವಾಸ್ ಗಾನ್ ಲೈಕ್ ದಿಸ್. ಸೊ ಗೈಸ್ ಆ್ಯಂಡ್ ಇದು ಇವತ್ತಿನ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಇದೇ ಥರ ಡೈಲಿ ವ್ಲಾಗ್ಸ್ ಮಾಡ್ತಾ ಇರ್ತೀನಿ ಗೈಸ್. ಆ್ಯಂಡ್ ಸ್ಯಾಟರ್ಡೆ ನನ್ನ ವೀಕ್ ಆಫ್ ಇದೆ. ಸೊ ಆ ವೀಕ್ ಆಫಲ್ಲಿ ನಾನು ನಿಮಗೆ ಕಂಪ್ಲೀಟ್ ಡೇ ಅಲ್ಲಿ ಹೋಗಿ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಗೈಸ್, ಎಲ್ಲ ಬ್ಲಾಗ್ ಶೇರ್ ಮಾಡ್ತೀನಿ. ಕೀಪ್ ಸಪೋರ್ಟಿಂಗ್, ಕೀಪ್ ವಾಚಿಂಗ್ ಗೈಸ್. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ನಮ್ಮ ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.